ಹಾಯ್, ಎಲ್ಲರಿಗೂ ನಮಸ್ಕಾರ. ಲಿನ್ನು ಗಾನು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಅನುಮಾನದ ನೆರಳು ಕಥೆಯ ಮುಂದಿನ ಸಂಚಿಕೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ಚಿಕ್ಕಂದಿನಿಂದಲೂ ಲಕ್ಷ್ಮಿ ಮತ್ತು ಗೀತಾ ಆಪ್ತ ಗೆಳೆಯರಾಗಿದ್ದರು. ಗೀತಾಳಿಗೆ 18 ವರ್ಷಕ್ಕೆ ಮದುವೆಯಾಗಿತ್ತು. ಈಗ ಗೀತಾಳಿಗೆ 28 ವರ್ಷ. ಇಬ್ಬರು ಫೋನಿನಲ್ಲಿ ಮಾತನಾಡಿಕೊಳ್ಳುತ್ತಿದ್ದರು. ಗೀತಾಳ ಜೀವನ ಬದಲಾಗಿರುವುದನ್ನು ಕಂಡು ಲಕ್ಷ್ಮಿಗೆ ಬಹಳ ಸಂತೋಷವಾಯಿತು. ಆದರೆ ತನ್ನ ಬದುಕಿನ ಬಗ್ಗೆ ಯೋಚಿಸಿದಾಗ ಏನೋ ಅವಳಿಗೆ ಬೇಸರವೆನಿಸಿತು. ನೋಡು ಲಕ್ಷ್ಮಿ, ಇದು ನಿನ್ನ ರೂಮ್ ಎಂದು ಗೀತಾ ಸಂತೋಷದಿಂದ ಹೇಳಿದಳು. ಆ ಕೋಣೆ ಬಹಳ ವಿಶಾಲವಾಗಿತ್ತು. ಅಲ್ಲಿ ಒಂದು ಮೇಜು, 2 ಕುರ್ಚಿಗಳು ಹಾಗೂ ಗೋಡೆಯಲ್ಲಿದ್ದ ಒಂದು ಸಣ್ಣ ಕಪಾಟು ಮಾತ್ರವಿತ್ತು. ಆದರೆ ಲಕ್ಷ್ಮಿ ಕೆಲವೇ ದಿನಗಳಲ್ಲಿ ಒಂದು ಮಂಚ ಹಾಗೂ ಕಪಾಟನ್ನು ಖರೀದಿಸಿದಳು. ಲಕ್ಷ್ಮಿಗೆ ಊಟದಿಂದ ಹಿಡಿದು ಬೆಳಗಿನ ಚಹಾದವರೆಗೂ ಎಲ್ಲವನ್ನು ಗೀತಾಳ ತಂಗಿಯೇ ತಂದು ಅವಳ ಕೋಣೆಗೆ ಕೊಡುತ್ತಿದ್ದಳು. ಗೀತಾ ಅಂಗಡಿಯ ಕೆಲಸದಲ್ಲಿ ಬಹಳ ಬ್ಯುಸಿಯಾಗಿದ್ದರಿಂದ ಗೆಳತಿಯ ಜೊತೆ ಆರಾಮವಾಗಿ ಕುಳಿತು ಮಾತನಾಡಲು ಅವಳಿಗೆ ಸಮಯವೇ ಸಿಗುತ್ತಿರಲಿಲ್ಲ. ಒಂದು ದಿನ ರಾತ್ರಿ ಗೀತಾ ಲಕ್ಷ್ಮಿಯ ಕೋಣೆಗೆ ಬಂದು, ಲಕ್ಷ್ಮಿ, ನಿದ್ದೆ ಬಂತಾ? ನಾನು ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕಿತ್ತು ಎಂದಳು. ಆಗಲಿ ಗೀತಾ, ಏನು ವಿಷಯ ಹೇಳು. ನನಗಂತೂ ಇಷ್ಟು ಬೇಗ ನಿದ್ದೆ ಬರುವುದಿಲ್ಲ. ಈ ಪುಸ್ತಕವನ್ನು ಮುಗಿಸಿ ನಂತರ ಮಲಗೋಣ ಅಂತ ಅಂದುಕೊಂಡಿದ್ದೆ ಎಂದಳು ಲಕ್ಷ್ಮಿ. ಆಗ ಗೀತಾ ಸ್ವಲ್ಪ ಗಂಭೀರವಾಗಿ, ಲಕ್ಷ್ಮಿ, ನಿನಗೆ ಇಲ್ಲಿ ಎಲ್ಲವೂ ಸರಿಯಾಗಿದೆಯಾ? ಏನಾದರೂ ತೊಂದರೆ ಇಲ್ಲ ತಾನೇ ಎಂದು ಕೇಳಿದಳು. ಇಲ್ಲ ಕಣೆ, ಸೊಗಸಾಗಿಯೇ ಇದ್ದೇನೆ. ಇಲ್ಲಿ ಒಳ್ಳೆಯ ಊಟ ತಿಂಡಿ ಎಲ್ಲವನ್ನೂ ನನ್ನ ಕೋಣೆಗೆ ತಂದು ಕೊಡುತ್ತಾರೆ. ನಿಮ್ಮ ತುಂಬು ಕುಟುಂಬದ ಜೊತೆ ಇರುವುದರಿಂದ ನನಗೇನು ಕಷ್ಟವೆನಿಸುತ್ತಿಲ್ಲ ಎಂದು ಲಕ್ಷ್ಮಿ ನಗುತ್ತಾ ಹೇಳಿದಳು. ಗೀತಾ ಸ್ವಲ್ಪ ಸಮಯ ಮೌನವಾಗಿದ್ದು ನಂತರ ನಿಧಾನವಾಗಿ ಮಾತು ಆರಂಭಿಸಿದಳು. ಲಕ್ಷ್ಮಿ, ನಿನಗೆ ಒಂದು ವಿಷಯ ಹೇಳಬೇಕಾಗಿತ್ತು. ನಾನು ಈ ಮನೆಯನ್ನು 5 ವರ್ಷಗಳ ಹಿಂದೆ 50,000 ರೂಪಾಯಿಗೆ ಅಡವಿಟ್ಟಿದ್ದೆ. ಈಗ ಮನೆಯ ಮಾಲೀಕ ಈ ಮನೆಯನ್ನು 1 ಲಕ್ಷ ರೂಪಾಯಿಗೆ ಮಾರಿಬಿಡುವುದಾಗಿ ಹೇಳಿದ್ದಾನೆ. ನಾವು ಇನ್ನೂ 50,000 ರೂಪಾಯಿ ಕೊಟ್ಟರೆ ಮಾತ್ರ ಈ ಮನೆ ನಮ್ಮದಾಗುತ್ತದೆ. ನನ್ನ ಬಳಿ ಈಗ 30,000 ರೂಪಾಯಿ ಮಾತ್ರ ಇದೆ. ಇನ್ನೂ 20,000 ರೂಪಾಯಿ ಬೇಕಾಗಿದೆ ಎಂದು ಹೇಳಿ ಗೀತಾ ಮಾತು ನಿಲ್ಲಿಸಿದಳು. ಲಕ್ಷ್ಮಿ ಆಶ್ಚರ್ಯದಿಂದ ಗೆಳತಿಯ ಮುಖವನ್ನು ನೋಡಿದಳು. ಗೀತಾ ತನ್ನ ಬಳಿ ಸಾಲ ಕೇಳಬಹುದು ಎಂಬ ಭಾವನೆ ಒಂದು ಕ್ಷಣ ಅವಳ ಮನಸ್ಸಿಗೆ ಬಂದು ತಕ್ಷಣವೇ ಮಾಯವಾಯಿತು. ಗೀತಾ ಮತ್ತೆ ಮಾತು ಮುಂದುವರಿಸಿದಳು. ಇನ್ನೊಂದು ವಿಷಯವೂ ಇದೆ. ಸುಮಾರು 8 ವರ್ಷಗಳ ಹಿಂದೆ ನಾನು ಊರ ಹೊರಭಾಗದಲ್ಲಿ 5,000 ರೂಪಾಯಿಗೆ ಒಂದು ಜಾಗ ತೆಗೆದುಕೊಂಡಿದ್ದೆ. ಆಗ ಅದು ಊರ ಹೊರಗಿತ್ತು. ಆದರೆ ಈಗ ಆ ಪ್ರದೇಶವೇ ಸಂಪೂರ್ಣವಾಗಿ ಬದಲಾಗಿದೆ. ಊರು ಬೆಳೆದಿದೆ. ಅಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳು ನಿರ್ಮಾಣವಾಗಿವೆ. ಸುಮಾರು 40ರಿಂದ 50 ಸುಂದರ ಮನೆಗಳಿವೆ. ಅನೇಕ ಶ್ರೀಮಂತರು ಅಲ್ಲೇ ಮನೆ ಕಟ್ಟಿಸಿಕೊಂಡಿದ್ದಾರೆ. ಈಗ ಅಲ್ಲಿಂದ ಸಿಟಿ ಬಸ್ ಕೂಡ ಓಡಾಡುತ್ತಿದೆ. ದಾರಿಯುದ್ದಕ್ಕೂ ಅಂಗಡಿಗಳು, ತರಕಾರಿ ಮಾರುಕಟ್ಟೆಗಳು, ದೊಡ್ಡ ದೊಡ್ಡ ಮಾರ್ಕೆಟ್ಗಳು ಮತ್ತು ಗ್ಯಾರೇಜ್ಗಳು ಬಂದಿವೆ. ಹಾಗಾಗಿ ಈಗ ಆ ಜಾಗಕ್ಕೆ ಸುಮಾರು 30,000 ರೂಪಾಯಿ ಬೆಲೆ ಬಂದಿದೆ. ನೀನೇ ಆ ಜಾಗವನ್ನು ಕೊಂಡುಕೊಂಡರೆ ಮುಂದೆ ಅಲ್ಲಿ ಒಂದು ಸುಂದರವಾದ ಮನೆ ಕಟ್ಟಿಸಿಕೊಳ್ಳಬಹುದು. ನಮಗಂತೂ ಊರಿನ ಮಧ್ಯಭಾಗದಲ್ಲಿ ಜಾಗವಿರುವುದರಿಂದ ಅಂಗಡಿ ಮತ್ತು ಮನೆಯ ಅಭಿವೃದ್ಧಿಗೆ ತುಂಬ ಸಹಾಯವಾಗುತ್ತದೆ ಎಂದು ಗೀತಾ ಹೇಳಿದಳು. ಲಕ್ಷ್ಮಿ ಮರುದಿನವೇ ಗೀತಾ ಹೇಳಿದ ಆ ಜಾಗವನ್ನು ನೋಡಲು ಹೋದಳು. ಜಾಗವನ್ನು ನೋಡಿದ ತಕ್ಷಣವೇ ಅವಳಿಗೆ ಅದು ತುಂಬ ಇಷ್ಟವಾಯಿತು. ಅವಳು ಬ್ಯಾಂಕಿನ ಕೆಲವು ಅಧಿಕಾರಿಗಳಿಗೂ ಹಾಗೂ ತನ್ನ ಸಹೋದ್ಯೋಗಿಗಳಿಗೂ ವಿಷಯ ತಿಳಿಸಿದಳು. ಅವರು 30,000 ರೂಪಾಯಿಗಳನ್ನು ಸುಲಭವಾಗಿ ಸಾಲವಾಗಿ ಕೊಡಬಹುದು ಎಂದು ಭರವಸೆ ನೀಡಿದರು. ಲಕ್ಷ್ಮಿ ಹೆಚ್ಚು ಯೋಚಿಸದೆ ತಕ್ಷಣವೇ ಗೀತಾಳಿಗೆ 30,000 ರೂಪಾಯಿ ಕೊಟ್ಟು ಆ ಜಾಗವನ್ನು ಕೊಂಡುಕೊಂಡಳು. ಗೀತಾ ತನ್ನ ಮನೆಯನ್ನು ಸ್ವಂತವಾಗಿಸಿಕೊಂಡು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಳು. 1-2 ತಿಂಗಳು ಕಳೆದ ನಂತರ ಲಕ್ಷ್ಮಿ ಗೀತಾಳ ಕೋಣೆಯನ್ನು ಆಧುನಿಕವಾಗಿ ಮಾಡಿಸಿದಳು.
ಗೋಡೆಗಳಿಗೆ ಹೊಸ ಬಣ್ಣ ಹಚ್ಚಿಸಿ ನೆಲಕ್ಕೆ ಟೈಲ್ಸ್ ಹಾಕಿಸಿದಳು. ಬಾತ್ರೂಮ್ ವ್ಯವಸ್ಥೆ ಮಾಡಿಸಿದಳು. ಮಂಚದ ಪಕ್ಕದಲ್ಲೇ ಕುಡಿಯುವ ನೀರಿನ ವ್ಯವಸ್ಥೆಯನ್ನೂ ಮಾಡಿಸಿದಳು. ಲಕ್ಷ್ಮಿಯ ಈ ಸಹಾಯವನ್ನು ಕಂಡು ಗೀತಾಳ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಲಕ್ಷ್ಮಿ, ನೀನು ನನ್ನ ಗೆಳತಿ ಮಾತ್ರವಲ್ಲ, ನನ್ನ ಜೀವನಕ್ಕೆ ದೇವರು ಕೊಟ್ಟ ವರ ಎಂದು ಗೀತಾ ಭಾವುಕಳಾಗಿ ಹೇಳಿದಳು. ಲಕ್ಷ್ಮಿ ಗೆಳತಿಯ ಕೈ ಹಿಡಿದು ನಗುತ್ತಾ, ಗೆಳತಿಯ ಕಷ್ಟಕ್ಕೆ ಸಹಾಯ ಮಾಡುವುದು ನನ್ನ ಕರ್ತವ್ಯ ಕಣೆ ಎಂದಳು. ಲಕ್ಷ್ಮಿ ತನ್ನ ಸಂಬಳದಲ್ಲಿ ಉಳಿಸಿದ್ದ ಹಣವನ್ನೆಲ್ಲ ಸೇರಿಸಿ 50,000 ರೂಪಾಯಿ ವೆಚ್ಚದಲ್ಲಿ ಒಂದು ಸುಂದರವಾದ ಮನೆ ಕಟ್ಟಿಸಿದಳು. ಮನೆ ಪೂರ್ಣಗೊಂಡ ನಂತರ ಗೃಹ ಪ್ರವೇಶವನ್ನು ನೆರವೇರಿಸಿ ತನ್ನ ಅಣ್ಣ ಮತ್ತು ಅತ್ತಿಗೆಯನ್ನು ಆತ್ಮೀಯವಾಗಿ ಆಹ್ವಾನಿಸಿದಳು. ಮನೆ ನೋಡಿದ ಅಣ್ಣ ಆಶ್ಚರ್ಯದಿಂದ, ಲಕ್ಷ್ಮಿ, ನೀನು ಯಾಕಮ್ಮ ಇಷ್ಟು ಬೇಗ ಮನೆ ಕಟ್ಟಿಸಲು ಹೋದೆ? ಇದು ನಿನ್ನ ಸ್ವಂತ ಊರೇನಲ್ಲ. ಇಲ್ಲಿಗೆ ಬಂದು ಈಗಾಗಲೇ 2 ವರ್ಷಗಳಷ್ಟೇ ಆಗಿದೆ. ಇನ್ನೆರಡು ವರ್ಷ ಕಳೆದರೆ ನಿನಗೆ ಟ್ರಾನ್ಸ್ಫರ್ ಆಗಬಹುದು. ಆಗ ಈ ಮನೆಯನ್ನೇನು ಮಾಡುತ್ತೀಯಾ ಎಂದು ಕೇಳಿದ. ಇರಲಿ ಬಿಡಣ್ಣ, ಅಕಸ್ಮಾತ್ ಒಂದು ಸೈಟ್ ನನ್ನದಾಗಿತ್ತು. ಸ್ವಲ್ಪ ಲೋನ್ ತೆಗೆದುಕೊಂಡೆ. ಕೈಯಲ್ಲೂ ಸ್ವಲ್ಪ ಹಣ ಇತ್ತು. ಅಪ್ಪ ಕೊಟ್ಟಿದ್ದ 50,000 ರೂಪಾಯಿಯೂ ಇತ್ತು. ಎಲ್ಲವನ್ನು ಸೇರಿಸಿ ಮನೆ ಕಟ್ಟಿಸಿದೆ ಎಂದು ಲಕ್ಷ್ಮಿ ಸರಳವಾಗಿ ಉತ್ತರಿಸಿದಳು. ಆದರೆ ಲಕ್ಷ್ಮಿಯ ಅಣ್ಣನಿಗೆ ಅವಳ ಮಾತಿನಿಂದ ಏನೋ ಒಂದು ರೀತಿಯ ಸಮಾಧಾನವಾಗಲಿಲ್ಲ. ಅವನ ಮನಸ್ಸಿನಲ್ಲಿ ಇನ್ನೂ ಯಾವುದೋ ಅನುಮಾನ ಉಳಿದಿತ್ತು. ಆದರೆ ಲಕ್ಷ್ಮಿ ಅದನ್ನು ಹೆಚ್ಚು ಗಮನಿಸದೆ ಸುಮ್ಮನಾದಳು. ನಂತರ ಆ ಮನೆಯನ್ನು ತಿಂಗಳಿಗೆ 800 ರೂಪಾಯಿ ಬಾಡಿಗೆಗೆ ಕೊಟ್ಟಳು. ತಾನು ಮಾತ್ರ ತನ್ನ ಗೆಳತಿ ಗೀತಾಳ ಮನೆಯಲ್ಲಿಯೇ ಉಳಿದುಕೊಂಡಳು. ಒಂದು ದಿನ ರಾತ್ರಿ ಲಕ್ಷ್ಮಿ ತನ್ನ ಕೋಣೆಯಲ್ಲಿ ಕುಳಿತು ಪುಸ್ತಕ ಓದುತ್ತಿದ್ದಳು. ಆಗ ಗೀತಾ ಅಲ್ಲಿಗೆ ಬಂದು, ಲಕ್ಷ್ಮಿ, ಇವತ್ತು ನಿನಗೆ ಸಿಹಿ ಊಟ ಯಾಕೆ ಮಾಡಿಸಿದ್ದೇನೆ ಗೊತ್ತಾ ಎಂದು ಕೇಳಿದಳು. ಇಲ್ಲ, ಯಾಕೆ ಎಂದು ಲಕ್ಷ್ಮಿ ಆಶ್ಚರ್ಯದಿಂದ ಕೇಳಿದಳು. ಆ ದಿನ ಹುಡುಗಿಯರು ನಿನ್ನ ರೂಮಿಗೆ ತಂದುಕೊಟ್ಟ ಊಟದಲ್ಲಿ ಹಾಲು ಕೀರು, ಕಲಸನ್ನ ಮತ್ತು ಮೈಸೂರು ಪಾಕ್ ತುಣುಕುಗಳಿದ್ದವಳು. ಅದನ್ನು ನೋಡಿ ನಿನಗೆ ಏನಾದರೂ ವಿಶೇಷವೇನೋ ಎಂದು ಅನಿಸಿತ್ತಲ್ಲವಾ ಎಂದು ಗೀತಾ ನಗುತ್ತಾ ಕೇಳಿದಳು. ಹೌದು, ಏನು ವಿಶೇಷ ಎಂದು ಲಕ್ಷ್ಮಿ ಕುತೂಹಲದಿಂದ ಕೇಳಿದಳು. ಗೀತಾ ನಗುತ್ತಾ, ಹ್ಯಾಪಿ ಬರ್ತ್ಡೇ ಟು ಯು ಲಕ್ಷ್ಮಿ, ಇದು ನಿನಗೆ ನನ್ನ ಸಣ್ಣ ಪ್ರೆಸೆಂಟ್ ಎಂದಳು. ಲಕ್ಷ್ಮಿಯ ಮುಖದಲ್ಲಿ ಮಾತ್ರ ಸಂತೋಷ ಮೂಡಲಿಲ್ಲ. ಸ್ವಲ್ಪ ಬೇಸರದಿಂದ, ನಿನ್ನ ಮನೆಗೆ ಬಂದು 4 ವರ್ಷಗಳಾಯಿತು. ಈಗ ಇದ್ದಕ್ಕಿದ್ದ ಹಾಗೆ ನನ್ನ ಬರ್ತ್ಡೇ ಆಚರಿಸಬೇಕು ಅಂತ ನಿನಗೆ ಏಕೆ ಅನಿಸಿತು ಎಂದು ಕೇಳಿದಳು. ಈ ಸಲ ಮಾಡಲೇಬೇಕು ಅಂತ ಅನಿಸಿತು. ನನ್ನ ಬರ್ತ್ಡೇ ಆದ ಸರಿಯಾಗಿ 1 ತಿಂಗಳಿಗೆ ನಿನ್ನ ಬರ್ತ್ಡೇ ಅಲ್ವಾ ಎಂದು ಗೀತಾ ಹೇಳಿದಳು. ಲಕ್ಷ್ಮಿ ಕಹಿಯಾಗಿ ನಕ್ಕು, ಅಂತೂ ನನ್ನನ್ನು ಹಂಗಿಸಲು ಅವಮಾನ ಮಾಡಲು ನೀನೊಬ್ಬಳು ಇಲ್ಲ ಅಂತ ಅಂದುಕೊಂಡಿದ್ದೆ. ನನ್ನ ಊಹೆ ಸುಳ್ಳಾಯಿತು ಎಂದಳು. ಇದರಲ್ಲಿ ಹಂಗಿಸುವುದು ಏನು ಬಂತು ಲಕ್ಷ್ಮಿ ಎಂದು ಗೀತಾ ಆಶ್ಚರ್ಯದಿಂದ ಕೇಳಿದಳು. ಗೀತಾ ಬೇಸರದಿಂದ ಹೇಳುತ್ತಿಲ್ಲ, 32 ವರ್ಷದ ಒಬ್ಬ ಅವಿವಾಹಿತೆಗೆ ಹ್ಯಾಪಿ ಬರ್ತ್ಡೇ ಎಂದು ಹೇಳಿ ಸಿಹಿ ತಿನ್ನಿಸಿ ಅವಳ ಹುಟ್ಟಿದ ದಿನವನ್ನು ನೆನಪಿಸಿದರೆ ಅವಮಾನ ಅಲ್ಲದೆ ಸನ್ಮಾನ ಅಂತೀಯಾ ಎಂದು ಲಕ್ಷ್ಮಿ ನೋವಿನಿಂದ ಹೇಳಿದಳು. ಗೀತಾ ಸ್ವಲ್ಪ ಸಮಯ ಮೌನವಾಗಿದ್ದಳು. ನಂತರ ನಿಧಾನವಾಗಿ, ನೀನು ಅವಿವಾಹಿತಳಾಗಿರುವುದು ನನ್ನ ಮನಸ್ಸಿಗೆ ಸಮಾಧಾನ ಕೊಡುತ್ತದೆ ಎಂದುಕೊಂಡೆಯಾ? ಏನಾದರೂ ಮಾಡಿ ನಿನ್ನ ಜೊತೆ ಒಂದು ವಿಷಯ ಮಾತನಾಡಬೇಕು ಎಂದು ಬಹಳ ದಿನಗಳಿಂದ ಸಮಯ ಕಾಯುತ್ತಿದ್ದೆ. ಅದನ್ನು ಇಂದು ಶುರು ಮಾಡಬೇಕು ಎಂದುಕೊಂಡೆ. ನಿನ್ನ ಬರ್ತ್ಡೇ ನೆಪ ಮಾಡಿಕೊಂಡು ಬಂದೆ ಎಂದಳು. ನಿನಗೂ 32 ವರ್ಷ ಆಯ್ತಲ್ವಾ? ಮದುವೆಯ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀಯಾ ಎಂದು ಗೀತಾ ನೇರವಾಗಿ ಕೇಳಿದಳು. ಲಕ್ಷ್ಮಿ ದೀರ್ಘ ನಿಟ್ಟುಸಿರು ಬಿಟ್ಟಳು. 16ನೇ ವರ್ಷದಿಂದ 26ನೇ ವರ್ಷದವರೆಗೆ ನನ್ನ ಅಪ್ಪ 10 ವರ್ಷಗಳಲ್ಲಿ 100ಕ್ಕೂ ಹೆಚ್ಚು ಹುಡುಗರನ್ನು ತೋರಿಸಿದ್ದಾರೆ. ಆದರೆ ನನ್ನ ಮದುವೆಯ
ಮಾತು ಮಾತ್ರ ಕುದುರಲಿಲ್ಲ. ಕಳೆದ 6 ವರ್ಷಗಳಿಂದ ಈ ಚಿಂತೆಯನ್ನೇ ಬಿಟ್ಟು ಬಿಟ್ಟಿದ್ದೇನೆ. ಆಗಬೇಕಾದ ಕಾಲದಲ್ಲಿ ಆಗಲಿಲ್ಲ. ಈಗ 32 ವರ್ಷದ ಮುದುಕಿ ನಾನು. ಇನ್ನು ಯಾವ ಮದುವೆ ನನಗೆ ಎಂದು ನೋವಿನಿಂದ ಹೇಳಿದಳು. ಗೀತಾ ತಕ್ಷಣವೇ, ಲಕ್ಷ್ಮಿ, ನೀನು ಮನಸ್ಸು ಮಾಡಿದರೆ ಈಗಲೂ ಒಂದು ಒಳ್ಳೆಯ ಅವಕಾಶ ಇದೆ. ನಾನು ನಿನಗೆ ಕೊಟ್ಟ ಕವರನ್ನು ನೋಡಿದೆಯಲ್ಲ, ಅದನ್ನು ಸ್ವಲ್ಪ ತೆಗೆದು ನೋಡು ಎಂದಳು. ಲಕ್ಷ್ಮಿ ಕುತೂಹಲದಿಂದ ಕವರ್ ತೆರೆದಳು. ಅದರೊಳಗೆ ಒಬ್ಬ ಯುವಕನ ಭಾವಚಿತ್ರವಿತ್ತು. ಭಾವಚಿತ್ರ ನೋಡಿದ ಕ್ಷಣವೇ ಲಕ್ಷ್ಮಿಗೆ ಆಶ್ಚರ್ಯವಾಯಿತು. ಆ ಹುಡುಗ ಅತ್ಯಂತ ಸುಂದರವಾಗಿ ಕಾಣುತ್ತಿದ್ದ. ಯಾರು ಇವರು ಎಂದು ಲಕ್ಷ್ಮಿ ನಿರಾಸಕ್ತಿಯಿಂದ ಕೇಳಿದಳು. ಇವರ ಹೆಸರು ರಾಜು. ಈಗ ಅವರಿಗೆ 34 ವರ್ಷ. ಆದರೆ ನೋಡಲು ಅಷ್ಟು ವಯಸ್ಸಾದಂತೆ ಕಾಣುವುದಿಲ್ಲ. ಒಳ್ಳೆಯ ಬಣ್ಣ, ದಟ್ಟವಾದ ಗುಂಗುರು ಕೂದಲು, ಸುಂದರವಾದ ಮುಖ, ಒಳ್ಳೆಯ ಎತ್ತರ, ನೋಡಲು ತುಂಬ ಚೆನ್ನಾಗಿದ್ದಾರೆ ಎಂದು ಗೀತಾ ವಿವರಿಸಿದಳು. ಲಕ್ಷ್ಮಿ ತನ್ನನ್ನೇ ನೆನಪಿಸಿಕೊಂಡು ಬೇಸರದಿಂದ, ಅವರು ಫಸ್ಟ್ ಕ್ಲಾಸ್ ಆಗಿದ್ದರೆ ಸರಿ, ಆದರೆ ನಾನು 3rd ಕ್ಲಾಸಿಗೂ ಕಡಿಮೆ ಇದ್ದೀನಿ. ಮೊದಲಿನಿಂದಲೂ ನಾನು ಬರೀ ರೂಪವತಿ ಅಲ್ಲ ಎಂಬ ಒಂದೇ ಕೊರಗು ನನ್ನನ್ನು ಕಾಡುತ್ತಿತ್ತು. ಈಗ ತಲೆ ಕೂದಲು ಬೆಳ್ಳಗಾಗಿದೆ, ಮುಖದಲ್ಲಿ ನೆರಿಗೆಗಳೂ ಎದ್ದಿವೆ ಎಂದಳು. ಗೀತಾ ಅವಳ ಮಾತು ಕೇಳಿ ನಗಲಿಲ್ಲ. ಬದಲಿಗೆ ಆತ್ಮೀಯವಾಗಿ ಅವಳ ಕೈ ಹಿಡಿದು, ಲಕ್ಷ್ಮಿ, ನೀನು ನಿನ್ನನ್ನು ಎಷ್ಟು ಕಡಿಮೆ ಅಂದುಕೊಂಡಿದ್ದೀಯೋ ಅಷ್ಟು ಕುರೂಪಿ ನೀನಲ್ಲ. ನಿಜ ಹೇಳಬೇಕೆಂದರೆ ಆ ಹುಡುಗನೇ ನಿನ್ನನ್ನು ಇಷ್ಟಪಟ್ಟು ಒಪ್ಪಿಕೊಂಡಿದ್ದಾನೆ. ಈಗ ನೀನು ಒಪ್ಪುವುದೊಂದೇ ಬಾಕಿ ಎಂದಳು. ಲಕ್ಷ್ಮಿ ಗಂಭೀರಳಾದಳು. ಹಾಗಾದರೆ ಆ ಹುಡುಗನ ಬಗ್ಗೆ ಸಂಪೂರ್ಣ ವಿವರ ಹೇಳು ಎಂದಳು. ಗೀತಾ ಲಕ್ಷ್ಮಿಯ ಮುಖವನ್ನೇ ನೋಡುತ್ತಾ ನಿಧಾನವಾಗಿ ಮಾತು ಆರಂಭಿಸಿದಳು. ಮುಂದೆ ಈ ಮದುವೆ ಹೇಗೆ ನಡೆಯಿತು? ಮದುವೆ ಆಯಿತು. ಆದರೆ ಲಕ್ಷ್ಮಿಯ ಮನಸ್ಸು ಮಾತ್ರ ರಾಜುವನ್ನು ಒಪ್ಪಿಕೊಂಡಿರಲಿಲ್ಲ. ಮುಂದೆ ರಾಜು ಲಕ್ಷ್ಮಿಯ ಜೀವನದಲ್ಲಿ ಏನಾಗಲಿದೆ? ಲಕ್ಷ್ಮಿಯ ಅನುಮಾನಕ್ಕೆ ಕಾರಣವೇನು? ಸತ್ಯ ತಿಳಿಯಲು ಮುಂದಿನ ಭಾಗವನ್ನು ತಪ್ಪದೇ ನೋಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ದಯವಿಟ್ಟು ಎಲ್ಲರೂ ನನ್ನ ಅನುಮಾನದ ನೆರಳು ಸಂಚಿಕೆಯನ್ನು ಪ್ರತಿದಿನ ಓದಿ ನನಗೆ ಸಪೋರ್ಟ್ ಮಾಡಿ, ಇನ್ನಷ್ಟು ಇಂತಹ ಉತ್ತಮ ಕಾದಂಬರಿಗಳನ್ನು ಬರೀಲಿಕ್ಕೆ ನನಗೆ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ, ನನ್ನ ಈ ಕಾದಂಬರಿ ನಿಮಗೆ ಇಷ್ಟ ಆಗಿದ್ದರೆ ಇದಕ್ಕೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಭಾಗ 5ರ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಕತೆ ಇನ್ನಷ್ಟು ರೋಚಕತೆಯತ್ತ ಸಾಗಲಿಕ್ಕಿದೆ. ನಿಮ್ಮ ಪ್ರೀತಿ ಬೆಂಬಲ ಸದಾ ನನಗೆ ಇರಲಿ ಅಂತ ಆಶಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ, ಸಪೋರ್ಟ್ ಮಾಡಿ ಎಂದು ಕೇಳಿಕೊಳ್ತಾ ಇದ್ದೇನೆ. ಬಾಯ್ ಬಾಯ್, ಟೇಕ್ ಕೇರ್.